ಇಷ್ಟು 32 ಕೋಟಿ ಅನುದಾನ ಬಿಡುಗಡೆ ಮಾಡಿದಂಥ ಈ ಚೌಡಯ್ಯನ ದಾನಪುರದಲ್ಲಿರುವಂಥ ಮೂಲ ಗದ್ದಿಗೆಗೆ 100 ರೂಪಾಯಿ ಕಿಮ್ಮತ್ತಿಲ್ಲ, ಒಂದು ಲೈಟ್ ಹಾಕುವಂಥ ಕಿಮ್ಮತ್ತಿಲ್ಲ. ರಾಜ್ಯದ CM ಇವತ್ತು ಈ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಸೌಜನ್ಯವಿಲ್ವಾ? ಒಂದು ಕಟೌಟ್ ಹಾಕ್ಸಿ ಇಲ್ಲಿ ಚೌಡಯ್ಯನ ಮೂಲ ಗದ್ದಿಗೆ ಐತಿ ಈ ದಾರಿ ಒಳಗೆ ಅಂತೇಳಿ ಒಂದು ತೋರಿಸೋಷ್ಟು ಒಂದು ಸೌಜನ್ಯ ಇಲ್ವಾ? ಒಂದು ಲೈಟ್ ವ್ಯವಸ್ಥೆ ಮಾಡೋಕ್ಕಿಲ್ವಾ? ನೀವು ಅಂಬಿಗರ ಚೌಡಯ್ಯನ ಮೂಲ ಗದ್ದಿಗೆ ಡೆವಲಪ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡ್ರಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ ಅಂದ್ರೂ ಬರಿತಾ ಇಲ್ಲ. ಮತ್ತು ಆ ಅನುದಾನವನ್ನು ಈ ನರಸೀಪುರ ಪೀಠಕ್ಕೆ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟಿರಿ. ಅಂಥ ಪೀಠಗಳ ಇನ್ನೂ 1000 ಹುಟ್ಟುತ್ತಾವೆ ಚೌಡಯ್ಯನ ಹೆಸರಲ್ಲೇ. ನೀವು ಎಲ್ಲ ಕಡೆಗೂ ಆ ಥರ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ಬಿಡ್ತೀರಾ? ಈಗ ತಾಲೂಕಿಗೆ ಒಂದು ಅಂಬಿಗರ ಚೌಡಯ್ಯನ ಮಠ ಕಟ್ತೀವಿ ನಾವು, ಅಲ್ಲೆಲ್ಲಿ 32 ಕೋಟಿ ಕೊಟ್ಕೊಂತ ಬಂದುಬಿಡ್ರಿ ನಮ್ಮ ಜೊತೆ. ನಮ್ಮ ಸಮಾಜಕ್ಕೆ ಇನ್ನೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ನೀವು ಅದಕ್ಕೋಸ್ಕರ ನಾವು ಖಾರವಾಗಿ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಸಲ ಬಂದು ನಿಮ್ಮ ಇಷ್ಟೆಲ್ಲ ಪಾಪ ಕಳಿಬೇಕಂದ್ರೆ ಒಂದು ಸಲ ಚೌಡದಾಪುರಕ್ಕೆ ಬಂದು ಅಲ್ಲೇ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ದರ್ಶನ ಮಾಡ್ಕೊಂಡು ತಲೆ ಮುಗಿದು ಕಾಲು ಮುಗಿದು ಹೋಗ್ರಿ, ಅವಾಗ ನಿಮ್ಮ ಪಾಪ ಕರ್ಮ ಹೋಗ್ತದೆ. ಇಲ್ಲಾಂದರೆ ನಾಳೆ ದಿನಾಂಕ 14-15ನೇ ತಾರೀಕು ನೀವೇನು ಇಲ್ಲಿ ನರಸೀಪುರಕ್ಕೆ ಬಂದು ಹೋಗ್ತೀರಿ, ಅದರಿಂದ 1 ಕಿಲೋಮೀಟ್ರ್ ದೂರ ಇಲ್ಲ ಇದು ಚೌಡದಾನಪುರ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ. ಇಲ್ಲಿ ಬಂದು ನೀವು ಅಲ್ಲಿ ದರ್ಶನ ತೊಗೊಂಡು ಹೋಗಲಿಲ್ಲ ಅಂದ್ರೆ ನಾವು ನಿಮಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ, ನಿಮ್ಮ ವಿರುದ್ಧ ಘೋಷಣೆಗಳು ಕೂಗಬೇಕಾಗತ್ತೆ, ನಿಮಗೆ ಧಿಕ್ಕಾರ ಕೂಗಬೇಕಾಗತ್ತೆ, ಮತ್ತು ಬೆಂಗಳೂರಿಗೆ ಬಂದು ನಾವು ನಿಮ್ಮ ಮನೆಯನ್ನು ಮುತ್ತಿಗೆ ಆಗಬೇಕಾಗುತ್ತೆ ಅಂತೇಳಿ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ರಾಜಕಾರಣಿಗಳು 4-5 ಬಲಂಗೋಷಿಗಳು ಅಡ್ಡಾಡೋರ ಮಾತು ಕೇಳಿ ಏನಾದರೂ ನೀವು ನಿರ್ಣಯ ತಪ್ಪು ಮಾಡಿದ್ದೇ ಆದರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕಪ್ಪು ಬಟ್ಟಿ ಪ್ರದರ್ಶನ ಮಾಡ್ತೀವಿ. ಮತ್ತು ಮುಂದಿನ ದಿನಮಾನದೊಳಗೆ ಬೆಂಗಳೂರು ಚಲೋ ಮಾಡಿ ಬೆಂಗಳೂರೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವ ರೀತಿ ನೀವು ಕೂಡಲ ಸಂಗಮ ಮಾದರಿಯಲ್ಲಿ ಅಂತೇಳಿ ನಮ್ಮ ಅಂಬಿಗರ ಚೌಡಯ್ಯನವರ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಡೆವಲಪ್ ಆಗಲಿ ಅಂತ 32 ಕೋಟಿ ಬಿಡುಗಡೆ ಮಾಡಿಸಿದ್ರಿ. ಮಾಡಿಸಿದ ಪರವಾಗಿ ಇಲ್ಲೇ ಯಾಕೆ ನೀವು ಮಾಡಲಿಲ್ಲ? ಯಾವ ಕಾಂಟ್ರಾಕ್ಟರ್ ಲಾಬಿಗೂ ನೀವು ಮಣದು ಸರ್ಕಾರ ನಡೆಸ್ತಾ ಇದ್ದೀರಿ? ನೀವು ಒಂದು ರೀತಿ ಸರ್ಕಾರ ನಡೆಸ್ತಾ ಇದ್ದೀರೋ ಅಥವಾ ಕಾಂಟ್ರಾಕ್ಟರ್ ಲಾಬಿಗಳಿಗೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರೋ? ಇಷ್ಟು 32 ಕೋಟಿ ಅನುದಾನ ಬಿಡುಗಡೆ ಮಾಡಿದಂಥ ಈ ಚೌಡಯ್ಯನ ದಾನಪುರದಲ್ಲಿರುವಂಥ ಮೂಲ ಗದ್ದಿಗೆಗೆ 100 ರೂಪಾಯಿ ಕಿಮ್ಮತ್ತಿಲ್ಲ, ಒಂದು ಲೈಟ್ ಹಾಕುವಂಥ ಕಿಮ್ಮತ್ತಿಲ್ಲ ಅಂಥ ಸರ್ಕಾರ ನಡೆಸ್ತಾ ಇದ್ದೀರಿ. ಇಲ್ಲಿ ಜಿಲ್ಲಾಡಳಿತಕ್ಕಿರ್ಬೋದು ಮತ್ತು ಇಲ್ಲಿ ತಾಲೂಕು ಆಡಳಿತಕ್ಕಿರ್ಬೋದು, ಇಲ್ಲಿ ಗ್ರಾಮ ಪಂಚಾಯತಿಗಿರ್ಬೋದು, ನಾವು ಪ್ರತಿಯೊಂದಕ್ಕೂ ಖಂಡಿಸ್ತೇವೆ. ಇಂಥ ದೊಡ್ಡ ಪ್ರಮಾಣದ ರಾಜ್ಯದ CM ಇವತ್ತು ಈ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಸೌಜನ್ಯವಿಲ್ವಾ? ಒಂದು ಕಟೌಟ್ ಹಾಕ್ಸಿ ಇಲ್ಲಿ ಚೌಡಯ್ಯನ ಮೂಲ ಗದ್ದಿಗೆ ಐತಿ ಈ ದಾರಿ ಒಳಗೆ ಅಂತೇಳಿ ಒಂದು ತೋರಿಸೋಷ್ಟು ಒಂದು ಸೌಜನ್ಯ ಇಲ್ವಾ? ಒಂದು ಲೈಟ್ ವ್ಯವಸ್ಥೆ ಮಾಡೋಕ್ಕಿಲ್ವಾ? ಒಂದು ಟಾಯ್ಲೆಟ್ ಬಾತ್ರೂಮ್ಗೆ ವ್ಯವಸ್ಥೆ ಇಲ್ವಾ? ಇಲ್ಲಿ ನಾಗರಿಕ ಸಮಾಜ ಬದುಕ್ತಾ ಐತಿ, ಯಾರೇನು ಕಾಡಿನಾಗ ಬದುಕ್ತಾ ಇಲ್ಲ. ಇಲ್ಲಿ ಇವತ್ತು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊರಿ. ಇದು ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಡೆವಲಪ್ ಆಗಲಿಲ್ಲ ಅಂದರೆ ನಾವು ಬಹಳ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಅನುದಾನಗಳನ್ನ ತಮ್ಮ ಸರ್ಕಾರದೊಳಗೆ ಬಿಡುಗಡೆ ಮಾಡಬೇಕು. ಮತ್ತು ಇದನ್ನು ಸ್ಪೆಷಲ್ ಕೇಸಾಗಿ ತೊಗೊಂಡು ಇದೇ ಸ್ಥಳದಲ್ಲಿಯೇ ಈ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಇರುವಂಥ ಸ್ಥಳದಲ್ಲಿಯೇ ತಾವು ಜೀರ್ಣೋದ್ಧಾರ ಮಾಡಬೇಕು. ಇನ್ನು ಮುಂದೆ ಯಾವುದೇ ಬಿಲ್ಡಿಂಗ್ಗಳ ಅಲ್ಲೇ ಇರಲಿವ, ಮೊದಲು ನಮ್ಮದು ಅಂಬಿಗರ ಚೌಡಯ್ಯನ ಮೂಲ ಗದ್ದಿಗೆ ಬಿಲ್ಡಿಂಗ್ ಎದ್ದೇಳಬೇಕಿಲ್ಲ, ಇಲ್ಲಿ ಡೆವಲಪ್ ಆಗಬೇಕು. ಇದು ಡೆವಲಪ್ ಆದಮೇಲೆ 10 ರೂಪಾಯಿ ನೀವು ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಮಾನದೊಳಗೆ ಇದರ ಪರಿಣಾಮ ಎದುರಿಸಬೇಕಾಗ್ತದೆ ಅಂತ ನಾವು ಈ ಸಮಯದೊಳಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ, ಯಾವ ರೀತಿ ನೀವು ಕೂಡಲ ಸಂಗಮ ಮಾದರಿಯಲ್ಲಿ ಅಂತೇಳಿ ನಮ್ಮ ಅಂಬಿಗರ ಚೌಡಯ್ಯನವರ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಡೆವಲಪ್ ಆಗಲಿ ಅಂತ 32 ಕೋಟಿ ಬಿಡುಗಡೆ ಮಾಡಿಸಿದ್ರಿ. ಮಾಡಿಸಿದ ಪರವಾಗಿ ಇಲ್ಲೇ ಯಾಕೆ ನೀವು ಮಾಡಲಿಲ್ಲ? ಯಾವ ಕಾಂಟ್ರಾಕ್ಟರ್ ಲಾಬಿಗೂ ನೀವು ಮಣದು ಸರ್ಕಾರ ನಡೆಸ್ತಾ ಇದ್ದೀರಿ? ನೀವು ಒಂದು ರೀತಿ ಸರ್ಕಾರ ನಡೆಸ್ತಾ ಇದ್ದೀರೋ ಅಥವಾ ಕಾಂಟ್ರಾಕ್ಟರ್ ಲಾಬಿಗಳಿಗೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರೋ? ಇಷ್ಟು 32 ಕೋಟಿ ಅನುದಾನ ಬಿಡುಗಡೆ ಮಾಡಿದಂಥ ಈ ಚೌಡಯ್ಯನ ದಾನಪುರದಲ್ಲಿರುವಂಥ ಮೂಲ ಗದ್ದಿಗೆಗೆ 100 ರೂಪಾಯಿ ಕಿಮ್ಮತ್ತಿಲ್ಲ, ಒಂದು ಲೈಟ್ ಹಾಕುವಂಥ ಕಿಮ್ಮತ್ತಿಲ್ಲ ಅಂಥ ಸರ್ಕಾರ ನಡೆಸ್ತಾ ಇದ್ದೀರಿ. ಇಲ್ಲಿ ಜಿಲ್ಲಾಡಳಿತಕ್ಕಿರ್ಬೋದು ಮತ್ತು ಇಲ್ಲಿ ತಾಲೂಕು ಆಡಳಿತಕ್ಕಿರ್ಬೋದು, ಇಲ್ಲಿ ಗ್ರಾಮ ಪಂಚಾಯತಿಗಿರ್ಬೋದು, ನಾವು ಪ್ರತಿಯೊಂದಕ್ಕೂ ಖಂಡಿಸ್ತೇವೆ. ಇಂಥ ದೊಡ್ಡ ಪ್ರಮಾಣದ ರಾಜ್ಯದ CM ಇವತ್ತು ಈ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಸೌಜನ್ಯವಿಲ್ವಾ? ಒಂದು ಕಟೌಟ್ ಹಾಕ್ಸಿ ಇಲ್ಲಿ ಚೌಡಯ್ಯನ ಮೂಲ ಗದ್ದಿಗೆ ಐತಿ ಈ ದಾರಿ ಒಳಗೆ ಅಂತೇಳಿ ಒಂದು ತೋರಿಸೋಷ್ಟು ಒಂದು ಸೌಜನ್ಯ ಇಲ್ವಾ? ಒಂದು ಲೈಟ್ ವ್ಯವಸ್ಥೆ ಮಾಡೋಕ್ಕಿಲ್ವಾ? ಒಂದು ಟಾಯ್ಲೆಟ್ ಬಾತ್ರೂಮ್ಗೆ ವ್ಯವಸ್ಥೆ ಇಲ್ವಾ? ಇಲ್ಲಿ ನಾಗರಿಕ ಸಮಾಜ ಬದುಕ್ತಾ ಐತಿ, ಯಾರೇನು ಕಾಡಿನಾಗ ಬದುಕ್ತಾ ಇಲ್ಲ. ಇಲ್ಲಿ ಇವತ್ತು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊರಿ. ಇದು ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಡೆವಲಪ್ ಆಗಲಿಲ್ಲ ಅಂದರೆ ನಾವು ಬಹಳ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಅನುದಾನಗಳನ್ನ ತಮ್ಮ ಸರ್ಕಾರದೊಳಗೆ ಬಿಡುಗಡೆ ಮಾಡಬೇಕು. ಮತ್ತು ಇದನ್ನು ಸ್ಪೆಷಲ್ ಕೇಸಾಗಿ ತೊಗೊಂಡು
ಕೂಡಲ ಸಂಗಮದ ಮಾದರಿಯಲ್ಲಿ ಇದೇ ಸ್ಥಳದಲ್ಲಿಯೇ ಈ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಇರುವಂಥ ಸ್ಥಳದಲ್ಲಿಯೇ ತಾವು ಜೀರ್ಣೋದ್ಧಾರ ಮಾಡಬೇಕು. ಇನ್ನು ಮುಂದೆ ಯಾವುದೇ ಬಿಲ್ಡಿಂಗ್ಗಳ ಅಲ್ಲೇ ಇರಲಿವ, ಮೊದಲು ನಮ್ಮದು ಅಂಬಿಗರ ಚೌಡಯ್ಯನ ಮೂಲ ಗದ್ದಿಗೆ ಬಿಲ್ಡಿಂಗ್ ಎದ್ದೇಳಬೇಕಿಲ್ಲ, ಇಲ್ಲಿ ಡೆವಲಪ್ ಆಗಬೇಕು. ಇದು ಡೆವಲಪ್ ಆದಮೇಲೆ 10 ರೂಪಾಯಿ ನೀವು ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಮಾನದೊಳಗೆ ಇದರ ಪರಿಣಾಮ ಎದುರಿಸಬೇಕಾಗ್ತದೆ ಅಂತ ನಾವು ಈ ಸಮಯದೊಳಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಕೂಡಲ ಸಂಗಮನ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಮೇಲ್ಜಾತಿಯವರು ಇದ್ದಾರೆ ಅಂತೇಳಿ ಸ್ಪೆಷಲ್ ಪರ್ಮಿಷನ್ನು ಕೊಡ್ತೀರಿ, ಅಲ್ಲಿ ವಿಶೇಷ ಅನುದಾನನೂ ಕೊಡ್ತೀರಿ, ಅದಕ್ಕೆ ಬೇಕಾಗುವಂಥ ಕಾನೂನು ತೊಡಕುಗಳೆಲ್ಲ ನಿವಾರಣೆ ಮಾಡ್ತೀರಿ. ಯಾಕಂದರೆ ನಿಜಶರಣ ಅಂಬಿಗರ ಚೌಡಯ್ಯ ಈ ಸಮಾಜ ಸಂಘಟನೆ ಇಲ್ಲ, ಈ ಸಮಾಜದವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ತಾವು ತಿಳ್ಕೊಂಡಿದ್ದೀರಾ. ಇದು ನಿಮ್ಮ ಮೂರ್ಖತನ ಅನ್ನಿಸ್ತದೆ. ದಯವಿಟ್ಟು ಇಲ್ಲಿ ಸ್ಪೆಷಲ್ ತಮ್ಮ ಅಧಿಕಾರವನ್ನು ಬಳಸಿ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ರೂವಲ್ ಕಳಿಸಿ ಇದು ಮೂಲ ಗದ್ದಿಗೆಯನ್ನು ಡೆವಲಪ್ ಮಾಡಲೇಬೇಕು. ಇದು ಕಾಶಿ ಮಾದರಿಯಲ್ಲೇ ಡೆವಲಪ್ ಆಗಬೇಕು. ಕೂಡಲ ಸಂಗಮ ಮಾದರಿ ಬೇಡ, ನಮಗೆ ಕಾಶಿ ಮಾದರಿಯಲ್ಲಿ ಆಗಬೇಕು. ಇಲ್ಲಿ ಭವ್ಯವಾದ ಒಂದು ಗಂಗಾ ಪರಮೇಶ್ವರಿ ತಾಯಿ ದೇವಸ್ಥಾನವನ್ನು ಕೂಡ ಕಟ್ಟಬೇಕು. ಮತ್ತು ಇಲ್ಲಿ ನಾವೆಲ್ಲ ನಮ್ಮ ಭರತ ಭೂಮಿಯ ಆದಿಪುರುಷರದೀವಿ. ನಾವು ಇಲ್ಲಿ ಒಂದು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನ ಸ್ಮಾರಕ ಉದ್ಘಾಟನೆ ಜೊತೆಯಲ್ಲಿ ಕೂಡ ಈ ದಡದಲ್ಲಿ ಒಂದು ಗಂಗಾ ಪರಮೇಶ್ವರಿ ತಾಯಿಯ ದೇವಸ್ಥಾನ ಕೂಡ ಆಗಬೇಕು. ಇಲ್ಲಾಂದ್ರೆ ಇದರ ಪರಿಣಾಮ ನೆಟ್ಟಗಿರಂಗಿಲ್ಲ. ನೀವು ಯಾರ್ದೋ ಒಂದು 3-4 ಜನ 5 ಜನ ಮಾತು ಕೇಳಿ ಇಡೀ ಸಮಾಜನ ದಾರಿ ತಪ್ಪೋ ಕೆಲಸ ಮಾಡಿದರೆ ಇನ್ನು ಮುಂದೆ ಸಮಾಜ ಕುಂದ್ರೋದಿಲ್ಲ. ಅದ್ರ ವಿರುದ್ಧ ಇಡೀ ಸಮಾಜದ ಯುವಕರೆಲ್ಲ ಜಾಗೃತರಾಗಿದ್ದಾರೆ. ಈ ಬಗ್ಗೆ ನಾವು ತಮಗೆ ಸ್ಪಷ್ಟವಾದ ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ಇದ್ದೇವೆ. ನಾಡಿನ ಮುಖ್ಯಮಂತ್ರಿಗಳಿದ್ದೀರಿ, ತಮ್ಮ ಬಗ್ಗೆ ಗೌರವ ಇದೆ, ಅಹಿಂದ ನಾಯಕರನ್ನು ಹೆಮ್ಮೆ ಕೂಡ ಇದೆ. ಆದರೆ ನೀವು ಮಾಡ್ತಾ ಇರುವಂಥ ಸಣ್ಣತನಕ್ಕೆ ನಮಗೆ ಆ ಗೌರವ ಕಮ್ಮಿ ಆಗ್ತಾಯಿದೆ. ಯಾಕಂದರೆ ನೀವು ಅಂಬಿಗರ ಚೌಡಯ್ಯನ ಮೂಲ ಗದ್ದಿಗೆ ಡೆವಲಪ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡ್ರಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ ಅಂದ್ರೂ ಬರಿತಾ ಇಲ್ಲ. ಮತ್ತು ಆ ಅನುದಾನವನ್ನು ಈ ನರಸೀಪುರ ಪೀಠಕ್ಕೆ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟಿರಿ. ಅಂಥ ಪೀಠಗಳ ಇನ್ನೂ 1000 ಹುಟ್ಟುತ್ತಾವೆ ಚೌಡಯ್ಯನ ಹೆಸರಲ್ಲೇ. ನೀವು ಎಲ್ಲ ಕಡೆಗೂ ಆ ಥರ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ಬಿಡ್ತೀರಾ? ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದು ವಿಶೇಷ ಅನುದಾನ ಸಿಕ್ಕಿದ್ದು ನಿಜಶರಣವರ ಮೂಲ ಗದ್ದಿಗೆ ಡೆವಲಪ್ಮೆಂಟ್ ಆಗಲಿ ಅಂತೇಳಿ. ಈಗ ತಾಲೂಕಿಗೆ ಒಂದು ಅಂಬಿಗರ ಚೌಡಯ್ಯನ ಮಠ ಕಟ್ತೀವಿ ನಾವು, ಅಲ್ಲೆಲ್ಲ 32 ಕೋಟಿ ಕೊಟ್ಕೊತ ಬಂದುಬಿಡ್ರಿ ನಮ್ಮ ಜೊತೆ. ನಮ್ಮ ಸಮಾಜಕ್ಕೆ ಇನ್ನೂ ನ್ಯಾಯ ಕೊಟ್ಟಂಗೆ ಆಗ್ತದೆ ನೀವು. ಅದಕ್ಕೋಸ್ಕರ ನಾವು ಖಾರವಾಗಿ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಸಲ ಬಂದು ನಿಮ್ಮ ಇಷ್ಟೆಲ್ಲ ಪಾಪ ಕಳಿಬೇಕಂದ್ರೆ ಒಂದು ಸಲ ಚೌಡದಾಪುರಕ್ಕೆ ಬಂದು ಅಲ್ಲೇ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ದರ್ಶನ ಮಾಡ್ಕೊಂಡು ತಲೆ ಮುಗಿದು ಕಾಲು ಮುಗಿದು ಹೋಗ್ರಿ, ಅವಾಗ ನಿಮ್ಮ ಪಾಪಕರ್ಮ ಹೋಗ್ತದೆ. ಇಂಥ ಶರಣರದು ಇನ್ನೂ ಬಸವಾದಿ ಶರಣರದು ಭಾಳಷ್ಟು ಗದ್ದಿಗೆಗಳ ಡೆವಲಪ್ಮೆಂಟ್ ಅಂತೇಳಿ ನೀರಾವರಿ ಇಲಾಖೆ 50 ಕೋಟಿ 30 ಕೋಟಿ ಒಳಗೆ ಮುಗಿಯೋಂಥವು ಇವತ್ತು 300 ಕೋಟಿ 400 ಕೋಟಿಗೆ ಹೊಂಟದ. ನೀವು ಯಾರು ಲಾಬಿಗೆ ಮಾಡೋದು ಇವೆಲ್ಲ ಮಾಡ್ತಾಯಿದ್ರು ನಮಗೆ ತಿಳಿತಾ ಇಲ್ಲ. ದಯವಿಟ್ಟು ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಡೆವಲಪ್ ಆಗಬೇಕು. ಮತ್ತು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಪರ್ಮಿಷನ್ಗೋಸ್ಕರ ತಾವು ಕಳಿಸ್ಕೊಡ್ಬೇಕು. ಕಾಶಿ ಮಾದರಿಯಲ್ಲಿ ಇಲ್ಲಿ ಈ ನಿಜಶರಣ ಅಂಬಿಗರ ಚೌಡಯ್ಯನ ಮಠ ಡೆವಲಪ್ ಆಗಬೇಕು. ಇಲ್ಲಿ ಕಾಶಿ ಮಾದರಿಯಲ್ಲಿ ಗಂಗಾ ಸ್ನಾನಕ್ಕೆ ಯಾವ ರೀತಿ ಬರ್ತಾರಲ್ಲ ಹಂಗೆ ತುಂಗಾ ಸ್ನಾನದೊಳಗೆ ಗಂಗಾ ಮಾತೆಯ ಸ್ನಾನ ಮಾಡಿ ಎಲ್ಲ ಈಗ 100 ವರ್ಷದಿಂದ ಸಮಾಜದ ಜನರ ಪಾಪಕರ್ಮಕ್ಕೆ ತೊಳೆದು ಹೊಂಟೈತಿ. ಆದರೂ ಇವತ್ತು ನಮ್ಮ ಚೌಡಯ್ಯನ ಗದ್ದಿಗೆ ಒಳಗೆ ಒಂದು ದೀಪ ಹಚ್ಚೋ ಅಂಥ ವ್ಯವಸ್ಥೆ ಇಲ್ಲ. ಇಂಥ ಕಠಿಣ ಪರಿಸ್ಥಿತಿಯೊಳಗೆ ಇಡೀ ನಮ್ಮ ಕೋಲಿ ಕಬ್ಬಲಿಗ ಅಂಬಿಗರ ಸಮಾಜ ಗಂಗಾಮತ ಸಮಾಜ ಐತಿ. ದಯವಿಟ್ಟು ಅರ್ಥ ಮಾಡ್ಕೊರಿ ಸಿದ್ದರಾಮಯ್ಯ ಅವರೇ, ಇದು ಕಾಶಿ ಮಾದರಿಯಲ್ಲಿ ಡೆವಲಪ್ ಆಗಲೇಬೇಕು. ಇದು ಪೂರ್ತಿ ತುಂಗಭದ್ರಾ ನದಿ ದಂಡೆ ಮೇಲೆ ಲಕ್ಷಾಂತರ ಜನ ಬಂದು ಇಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಕರ್ಮ ಕಳ್ಕೊಂಡು ಹೋಗ್ತಾರೆ. ಅದಕ್ಕೆ ಪೂರ್ಣವಾದ ನೀವು ಸಹಕಾರ ಕೊಡಬೇಕು. ಎಲ್ಲ ಜನರಿಗೆ ಒಳ್ಳೆಯದಾಗುವಂಥ ಯೋಜನೆಗಳನ್ನ ತಾವು ರೂಪಿಸ್ಬೇಕಂತ ಆಗ್ರಹ ಮಾಡ್ತೀವಿ. ಇಲ್ಲಾಂದರೆ ನಾಳೆ ದಿನಾಂಕ 14-15ನೇ ತಾರೀಕು ನೀವೇನು ಇಲ್ಲಿ ನರಸೀಪುರಕ್ಕೆ ಬಂದು ಹೋಗ್ತೀರಿ, ಅದರಿಂದ 1 ಕಿಲೋಮೀಟ್ರ್ ದೂರ ಇಲ್ಲ ಇದು ಚೌಡದಾನಪುರ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ. ಇಲ್ಲಿ ಬಂದು ನೀವು ಅಲ್ಲಿ ದರ್ಶನ ತೊಗೊಂಡು ಹೋಗಲಿಲ್ಲ ಅಂದ್ರೆ ನಾವು ನಿಮಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ, ನಿಮ್ಮ ವಿರುದ್ಧ ಘೋಷಣೆಗಳು ಕೂಗಬೇಕಾಗತ್ತೆ, ನಿಮಗೆ ಧಿಕ್ಕಾರ ಕೂಗಬೇಕಾಗತ್ತೆ. ಮತ್ತು ಬೆಂಗಳೂರಿಗೆ ಬಂದು ನಾವು ನಿಮ್ಮ ಮನೆಯನ್ನು ಮುತ್ತಿಗೆ ಆಗಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಅಂಬಿಗರ ಚೌಡಯ್ಯ, ಜೈ ಗುರು ವೇದವ್ಯಾಸ, ಜೈ ಗಂಗಾ ಪರಮೇಶ್ವರಿ.